IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮ. ಇವತ್ತಿನ IPL ಧಮಾಕದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂತಂದ್ರೆ, ಆ ಒಬ್ಬ ಪ್ಲೇಯರ್ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆ ಒಂದು ಪ್ಲೇಯರ್ ಬಗ್ಗೆ ವಿಡಿಯೋ ವೈರಲ್ ಆಗುತ್ತಿದೆ. ನಾವು ಹೇಳ್ತಾ ಇರೋದು ನಮ್ಮ ಬೆಂಗಳೂರು ಹುಡುಗ ಕನ್ನಡಿಗ KL ರಾಹುಲ್ ಅವ್ರ ಬಗ್ಗೆ. ವೀಕ್ಷಕರೇ, ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಡುವಿನ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದಿತು. ಈ ಒಂದು ಗೆಲುವಿಗೆ ಮುಖ್ಯ ಕಾರಣ KL ರಾಹುಲ್. ಇದೇ KL ರಾಹುಲ್ ಇದೀಗ ಬಹಳಷ್ಟು ಚರ್ಚೆಯಾಗ್ತಾ ಇದ್ದಾರೆ. ಯಾಕಂತಂದ್ರೆ KL ರಾಹುಲ್ ಸಾಮಾನ್ಯವಾಗಿ ಬೇರೆ ಪಂದ್ಯಗಳಲ್ಲಿ ಇರೋದೇ ಇರುವಂತಹ ಒಂದು ಆಟ RCB ಜೊತೆ ಏಕೆ ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಬರ್ತಾ ಇದೆ. ಮತ್ತು ಟೀಮ್ ಇಂಡಿಯಾ ಪರವಾಗಿ ಆಡುವಂತಹ ಸಮಯದಲ್ಲಿ ಅಷ್ಟೊಂದು ಡಾಮಿನೆಂಟ್ ಪರ್ಫಾರ್ಮೆನ್ಸ್ ಅನ್ನ ತೋರಿಸದೇ ಇರುವಂತಹ ರಾಹುಲ್ RCB ವಿರುದ್ಧ ಅಬ್ಬರಿಸಿದ್ದೇಕೆ? ಇವೆಲ್ಲ ಪ್ರಶ್ನೆ ಈಗಾಗಲೇ ಸಾಮಾನ್ಯವಾಗಿ ಕಾಡ್ತಾ ಇದೆ. ಒಂದ್ ಕಡೆ ಇದೆ ನಮ್ಮ ಕನ್ನಡಿಗ, ನಮ್ಮ ಬೆಂಗಳೂರಿನ ಹುಡುಗ ಒಳ್ಳೆ ಆಟ ಆಡಿದ್ದಾರೆ, ಗೆದ್ದಿದ್ದಾರೆ ಅಂತ ಹೇಳಿ. ಆದ್ರೂ ಕೂಡ ಬೆಂಗಳೂರು ಟೀಮ್ ಅಂತ ಬಂದಾಗ, IPL ಅಂತ ಬಂದಾಗ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಬಂದಾಗ ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆ ಇರುತ್ತೆ. ಈ ಒಂದು ಪಂದ್ಯದಲ್ಲಿ ರಾಹುಲ್ ಅವರ ಆಟ RCB ಯನ್ನ ಸೋಲುವಂತೆ ಮಾಡುತ್ತೆ. ಹಾಗಾಗಿ ಇದರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ ಜೊತೆಗಿದ್ದಾರೆ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟೆ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ರಾಹುಲ್ ಅವರ ಆ ವಿಶೇಷ ಬ್ಯಾಟಿಂಗ್ ಬಗ್ಗೆ ಮಾತಾಡ್ಕೊಂಡು ಬರೋಣ. ರಮೇಶ್ ಅವರೇ, ನಿಮಗೂ ಕೂಡ ಗೊತ್ತಿರುವಂತದ್ದು ನಿನ್ನೆಯ ಪಂದ್ಯದ ಫಲಿತಾಂಶ ಯಾವ ರೀತಿ ಆಯ್ತು ಮತ್ತು ರಾಹುಲ್ ಅವರ ಬ್ಯಾಟಿಂಗ್ ಯಾವ ರೀತಿ ಇತ್ತು ಅಂತ ಹೇಳಿ. ಈಗಾಗಲೇ ಚರ್ಚೆ ಆಗ್ತಾ ಇದೆ, ರಾಹುಲ್ ಅವರ ಬ್ಯಾಟಿಂಗ್ ಬೇರೆ ಟೀಮ್ಗಳಲ್ಲಿ ಇರದೇ ಇರುವಂತಹ ಆಟ ಈ ಪಂದ್ಯದಲ್ಲಿ ಏಕೆ ಬಂತು ಅಂತ ಹೇಳಿ. ಸೊ ಮೊದಲನೇದಾಗಿ ನಾವು KL ರಾಹುಲ್ ಬಗ್ಗೆ, ಅವರ ಒಂದು ಸ್ಕಿಲ್ಸ್ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. KL ರಾಹುಲ್ ಅವರು ಕೂಡ ಒಂದು ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ನೇ, ನಾವು ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಸೊ ಒಳ್ಳೆ ಬ್ಯಾಟಿಂಗ್ ಇದೆ ಅವರು. ಇದರಲ್ಲಿ ಟೆಸ್ಟ್ ಆಗ್ಬೋದು, ODI ಆಗ್ಬೋದು, T20 ಆಗ್ಬೋದು, ಮೂರು ಫಾರ್ಮೇಟಲ್ಲೂ ಕೂಡ 7 ಮಾಡಿಸಿದ ಬ್ಯಾಟ್ಸ್ಮನ್ KL ರಾಹುಲ್. ಸೇಮ್ ವಿರಾಟ್ ಕೊಹ್ಲಿ ಥರನೇ ಆಡೋಂಥ ಒಂದು ಒಳ್ಳೆ ಪ್ಲೇಯರು ಕೂಡ, ಅದರ ಬಗ್ಗೆ ನಮ್ಗೆ ಡೌಟೇ ಇಲ್ಲ. ಬಟ್ ನಿನ್ನೆ RCB ವಿರುದ್ಧ ಕೂಡ ಅವನು KL ರಾಹುಲ್ ತುಂಬ ಚೆನ್ನಾಗಿ ಬ್ಯಾಟ್ ಮಾಡಿದರು. ಸೊ ಏನು RCB ಕೊಟ್ಟಿದ್ದ ಒಂದು 160+ ಟಾರ್ಗೆಟ್ ಕೊಟ್ಟಾಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಪವರ್ ಪ್ಲೇನಲ್ಲಿ ಹಿನ್ನಡೆ ಅನುಭವಿಸಿತ್ತು. ಒಳ್ಳೆ ಸ್ಕೋರ್ ಬಂದಿರಲಿಲ್ಲ, ಒಂದು 3-4 ವಿಕೆಟ್ ಬಹುಬೇಗ ಬಿದ್ದೋಗಿತ್ತು. ಬಟ್ ಈ ವೇಳೆ KL ರಾಹುಲ್ ತುಂಬ ಚೆನ್ನಾಗಿ ಬ್ಯಾಟ್ ಮಾಡಿದರು, ಅದರಲ್ಲೇನು ಅನುಮಾನನೇ ಇಲ್ಲ. ಸೊ ಅವರ ಒಂದು ಆಟ ನಾವು ಮೆಚ್ಚಿಕೊಳ್ಳೇಬೇಕಾಗುತ್ತೆ. ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದರು ನಿನ್ನೆ. ಮತ್ತು ಟ್ರಿಸ್ಟನ್ ಸ್ಟಬ್ಸ್ ಜೊತೆನೂ ಒಂದು 100+ ಪಾರ್ಟ್ನರ್ಶಿಪ್ ಆಡಿದರು. ಇವರು ಕೂಡ ಅಜಯ 93 ರನ್ಗಳನ್ನು ಹೊಡೆದು ಆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಏಕಾಂಗಿಯಾಗಿ ಹೋರಾಟ ಮಾಡಿ ಅವರು ಗೆಲ್ಲಿಸ್ಕೊಟ್ರು. ನಿಜವಾಗ್ಲೂ ಮೆಚ್ಚುವಂಥದ್ದೇ ಇನ್ನಿಂಗ್ಸು. ಬಟ್ ಆದರೆ ಈ ಮ್ಯಾಚಲ್ಲಿ ಕೊನೆಯಲ್ಲಿ ಪಂದ್ಯ ಗೆದ್ದಾದಮೇಲೆ KL ರಾಹುಲ್ ಅವರು ಏನೋ ಒಂದು ರೀತಿ ಒಂದು ಸೆಲೆಬ್ರೇಷನ್ ಮಾಡಿದರು, ಒಂದು ಆಕ್ರೋಶ ವ್ಯಕ್ತಪಡಿಸಿದರು. ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ RCB ಟೀಮ್ ಮ್ಯಾನೇಜ್ಮೆಂಟ್ ವಿರುದ್ಧ ಮಾಡಿರ್ಬೋದು ಅಂತ, ಮತ್ತು ಕೆಲವರು ಏನೋ RCB ವಿರುದ್ಧ ಮಾಡಿರ್ಬೋದು ಅಂತ ಕೆಲವರು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ KL ರಾಹುಲ್ ಏನು ಮಾಡಿದರು ಫೈನಲ್ ಮ್ಯಾಚ್ ಮುಗಿದ ಮೇಲೆ ಅಂದರೆ, ಅವರು ಒಂದು ಈ ಗ್ರೌಂಡು ಹೋಮ್ ಗ್ರೌಂಡ್ ಇದು ನಂದು, ಇದು ನನ್ನ ಗ್ರೌಂಡ್, ಇದು ನಮ್ಮೂರಿದು ಅಂದ್ಬಿಟ್ಟು ಏನೋ ಬ್ಯಾಟಲ್ಲಿ ಒಂದು ಸರ್ಕಲ್ ಹಾಕಿ ಬ್ಯಾಟ್ನ ಹಿಂಗೆ ಕೆಳಗಡೆ ಗುದ್ದಿ ಒಂದು ಅವರು ಸೆಲೆಬ್ರೇಷನ್ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು, ಒಂದು ಅಗ್ರೆಸಿವ್ ಆಗಿ ಕಾಣ್ತಾ ಇತ್ತು ಈ ಒಂದು ಸೆಲೆಬ್ರೇಷನ್ನು. ಸೊ ಇದನ್ನು ನೋಡಿದಾಗ RCB ಫ್ಯಾನ್ಸ್ಗೂ ಕೂಡ ಒಂದು ಅಸಮಾಧಾನ ಇರುತ್ತೆ. ಒಂದು KL ರಾಹುಲ್ ಅವರು RCB ವಿರುದ್ಧ ಹಂಗೆ ಇದು ಮಾಡಿದ್ರಲ್ಲ ಅಂತ. ಜೊತೆ ಪಕ್ಕದಲ್ಲಿ ಕೂಡ ವಿರಾಟ್ ಕೊಹ್ಲಿನೂ ಇದ್ದರು, ನೋಡ್ತಾ ಇದ್ರು. KL ರಾಹುಲ್ ಯಾರಿಗೂ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ KL ರಾಹುಲ್ ಈ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ. ಬಟ್ ಆದರೆ KL ರಾಹುಲ್ ಆ ರೀತಿ ಒಂದು ಸೆಲೆಬ್ರೇಷನ್ ಮಾಡಿದರು. ಎಲ್ಲೋ ಒಂದು ರೀತಿ RCB ತಂಡಕ್ಕೆ ತಿರುಗೇಟು ಕೊಟ್ಟಂಗಿತ್ತು, ಜೊತೆಗೆ ಟೀಮ್ ಮ್ಯಾನೇಜ್ಮೆಂಟ್ಗೂ ತಿರುಗಿ ಒಂಥರ ಕೌಂಟ್ರ್ ಕೊಟ್ಟಂಗಿತ್ತು ಆ ಒಂದು ಸೆಲೆಬ್ರೇಷನ್ನು. ಬಟ್ ಏನಕ್ಕೆ ಮಾಡಿದರು ಅಂತ ನಮಗೆ ಇದು ಗೊತ್ತಿಲ್ಲ. ಅವ್ರನ್ನೇನು RCB ತಗೊಳ್ಳಿಲ್ಲ ಅನ್ನೋ ಒಂದು ಅಸಮಾಧಾನ ಅವರಲ್ಲಿತ್ತ, ಅಥವಾ RCB 2023ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಆಡಿದಾಗ ಕೆಲವೊಂದು ಇನ್ಸಿಡೆಂಟ್ ನಡೆದಿತ್ತು. ಬೆಂಗಳೂರಲ್ಲಿ ಬಂದಾಗ ಆವೇಶ್ ಖಾನ್ ಅವರು ಹೆಲ್ಮೆಟ್ ಬಿಸಾಕಿ, ಆಮೇಲೆ ಗೌತಮ್ ಗಂಭೀರ್ ಆ ಟೀಮ್ಗೆ ಮೆಂಟರ್ ಆಗಿದ್ರು. ಅವಾಗ 2023ರಲ್ಲಿ ಮೆಂಟರ್ ಆಗಿದ್ದ ಗೌತಮ್ ಗಂಭೀರ್ ಅವರು ಒಂದು ಮಿಡಲ್ ಫಿಂಗರ್ ತೋರಿಸಿದ್ರು ಫ್ಯಾನ್ಸ್ಗೆ ಅವತ್ತು. ಅದೊಂದು ಸಾಕಷ್ಟು ಕಾಂಟ್ರವರ್ಸಿ ಆಗಿತ್ತು. ಅವತ್ತು ಕೂಡ ವಿರಾಟ್ ಕೊಹ್ಲಿ ಆ ಘಟನೆಗಳೆಲ್ಲ ನೋಡಿ ನೆಕ್ಸ್ಟ್ ಅವ್ರು ಲಕ್ನೋಗೆ ಹೋಗಿ ಆಡಿದಾಗ ಕೌಂಟ್ರ್ ಕೊಟ್ಟಿದ್ರು ವಿರಾಟ್ ಕೊಹ್ಲಿ ಅವರು. ಸೊ ಮೋಬಿ ಆ ಒಂದು ಇನ್ಸಿಡೆಂಟ್, ಆ ಒಂದು ಘಟನೆ ಏನಾದರೂ ವಿರಾಟ್ ಕೊಹ್ಲಿ KL ರಾಹುಲ್ ಅವರ ಮೈಂಡಲ್ಲಿದ್ದು ಆ ರೀತಿ ಏನಾದರೂ ವರ್ತನೆ ತೋರಿಸಿದಾರಾ ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ಕೆಲವೊಂದು ಹಿಂಗೆ ನೋಡಿದಾಗ ಎಲ್ಲೋ ಒಂದು ಕಡೆ KL ರಾಹುಲ್ ಅವರು ಯಾಕೆ ಈ ರೀತಿ ಮಾಡಿದರು ಅಂತ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಕಾಡ್ತಾನೆ ಇರುತ್ತೆ. ನಾವು ಬಿಫೋರ್ನ ಮೆಗಾ ಆಕ್ಷನಲ್ಲೂ ನಾವು ನೋಡ್ಬೋದು, KL ರಾಹುಲ್ ಅವ್ರನ್ನ ಈ ಬೆಂಗಳೂರು ತೊಗೊಬೋದಾ ಅಂತ ಸಾಕಷ್ಟು ಎಕ್ಸ್ಪೆಕ್ಟ್ ಮಾಡಿದರು ಫ್ಯಾನ್ಸ್ ಕೂಡ. KL ರಾಹುಲ್ ಅವರು ಇದ್ದಾರೆ, ತೊಗೊಂಬಂದ್ಬಿಟ್ಟು ಅವ್ರಿಗೆ ಟೀಮ್ ತೊಗೊಂಬಂದು ಕ್ಯಾಪ್ಟನ್ಸಿ ಕೊಡ್ಬೋದು ಅಂತ ಕೂಡ ಸಾಕಷ್ಟು ನಿರೀಕ್ಷೆ ಇತ್ತು. ಅಭಿಮಾನಿಗಳು ಕೂಡ ಬಯಸ್ತಾ ಇದ್ರು KL ರಾಹುಲ್ ಬರಬೇಕು ಅಂತ. ಆದರೆ RCB ಟೀಮ್ ಮ್ಯಾನೇಜ್ಮೆಂಟ್ ಅವ್ರನ್ನ ತೊಗೊಳ್ಳಿಲ್ಲ. ಸೊ ಈ ಒಂದು ಅಸಮಾಧಾನ ಅವ್ರಿಗಿತ್ತ ಏನೋ ಗೊತ್ತಿಲ್ಲ, ಅದು ನಾವು ಹೇಳಕ್ಕೆ ಬರಲ್ಲ. 100 ಜನ 100 ಹೇಳ್ತಾರೆ, ನಾವು ಹೇಳಕ್ಕೆ ಬರಲ್ಲ. ಬಟ್ ಅವ್ರ ಮೈಂಡಲ್ಲಿ ಏನಿತ್ತು ಅವತ್ತು ಗೊತ್ತಿಲ್ಲ.
ಬಟ್ ಮ್ಯಾಚ್ ಆದಮೇಲೆ ಇವ್ರ ಸೆಲೆಬ್ರೇಷನ್ ಅಂತೂ ಸಾಕಷ್ಟು ಚರ್ಚೆ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ವಿರಾಟ್ ಕೊಹ್ಲಿ ಅವರು ಕೂಡ ನೋಡಿದ್ರು ಕೆ ಎಲ್ ರಾಹುಲ್ ವಿರಾಟ್ ಕೊಹ್ಲಿಗೂ ಒಂದು ಶಾಕ್ ಆಯಿತು ಅವತ್ತು ನೋಡಿದಾಗ. ವಿರಾಟ್ ಕೊಹ್ಲಿ ಒಂದು ಫೇಸ್ ನಾವು ನೋಡಿದಾಗ ಅವ್ರ ಮುಖದಲ್ಲೂ ಒಂದು ಅಚ್ಚರಿ ಏನೋ ಒಂಥರ ಕಾಣಿಸ್ತಾ ಶಾಕ್ ಆಗಿರೋ ಥರ ವಿರಾಟ್ ಕೊಹ್ಲಿ ಕಾಣಿಸ್ತಾ ಇದ್ರು. ವಿರಾಟ್ ಕೆ ಎಲ್ ರಾಹುಲ್ ಈ ಥರ ಸೆಲೆಬ್ರೇಷನ್ ಮಾಡಿದ್ರಲ್ಲ ಅನ್ನೋ ರೀತಿ. ಬಟ್ ಒಂದು ನಾವಿಲ್ಲಿ ಹೇಳ್ಬೇಕಂತಂದರೆ ವಿರಾಟ್ ಕೊಹ್ಲಿ ಸೀರಿಯಸ್ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಈಗ ಕೆ ಎಲ್ ರಾಹುಲ್ ಈ ಥರ ಮಾಡ್ಬೋದು ಅಂತ. ಬಟ್ ಇರಲಿ, ಮ್ಯಾಚ್ ಗೆದ್ದಾಗ ಒಂದು ಸೆಲೆಬ್ರೇಷನ್ ಅನ್ನೋದು ಇದ್ದೇ ಇರುತ್ತೆ. ಅದು ಒಂದು ಸೆಲೆಬ್ರೇಷನ್ ಒಂದು ಹೆಲ್ತಿಯಾಗಿದ್ದಾಗ ಏನು ಪ್ರಾಬ್ಲಮ್ ಇರಲ್ಲ. ಇಲ್ಲಿ ಅದೊಂದು ರೀತಿ ಒಂದು ಸಹಜವಾಗಿರುತ್ತೆ ಅದು. ಆದರೆ ಇಲ್ಲಿ ಕೆ ಎಲ್ ರಾಹುಲ್ ಮಾಡಿದ ಆ್ಯಕ್ಷನ್ ಇಲ್ಲ ನೋಡಿದಾಗ ಏನು ಆರ್ ಸಿ ಬಿ ವಿರುದ್ಧ ಅಷ್ಟೊಂದು ಏನು ಕೋಪ ಇದೆಯಾ, ಕೋಪ ಇರ್ಬೋದಾ, ಏನಕ್ಕೆ ಕೆ ಎಲ್ ರಾಹುಲ್ಗೆ ಇಷ್ಟೊಂದು ಅನ್ನೋ ರೀತಿ ಕಾಣ್ತಾ ಇತ್ತು. ಫೇಸಲ್ಲೇ ಅದು ಗೊತ್ತಾಗ್ತಾ ಇತ್ತು ಅನ್ಸುತ್ತೆ. ಹೌದೌದು. ಕುಟ್ಟಿರೋದ್ನೆಲ್ಲ ಗುದ್ದಿರೋದು ನೋಡಿದ್ರೆ ಹೌದು ಈ ತರ ಆ ಬ್ಯಾಟ್ ಅನ್ನ ತೆಗೆದುಕೊಂಡು ತಮ್ಮ ಎದೆಗೆ ತಳ್ತಾ ಇದ್ರು ಪ್ರತಿಯೊಂದು ಬ್ಯಾಟ್ ಗಳನ್ನ ಕೂಡ. ಅದು ಒಂಥರ ಕಾಣಿಸುತ್ತೆ ಮ್ಯಾನೇಜ್ಮೆಂಟ್ ತಮ್ಮನ್ನ ಕಡೆಗಣಿಸಿದ್ದಕ್ಕಾಗಿ ನನ್ನ ಏಟು ಯಾವ ರೀತಿ ಇತ್ತು ನೋಡು ಏನು ನಮ್ಮೂರಲ್ಲಿ ನಾನು ಆಡದೇ ಇರ್ತೇನೆ, ನಾನೇ ಗೆಲ್ಲಿಸ್ತೀನಿ ಅನ್ನೋ ರೀತಿ ಅಲ್ಲಿ ಕಾಣ್ತಾ ಇತ್ತು. ಬಟ್ ವಿರಾಟ್ ಕೊಹ್ಲಿ ಈಗ ನೋಡಿರ್ತಕ್ಕಂಥ ವಿರಾಟ್ ಕೊಹ್ಲಿಗೆ ಈಗ ಎಲ್ಲ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಸೊ ಇಷ್ಟೊಂದೆಲ್ಲ ಮಾಡಿದ ಕೆ ಎಲ್ ರಾಹುಲ್ ಟೀಮ್ ಇಂಡಿಯಾದಲ್ಲಿ ನನ್ನ ಜೊತೆಲೇ ಇದ್ದೆ, ಇಷ್ಟೊಂದು ಸಪೋರ್ಟ್ ಮಾಡಿದೆ ಕೆ ಎಲ್ ರಾಹುಲ್ ಈ ಥರ ಮಾಡಿದ್ನ ಅಂತ ಅವರು ಮೇ ಬಿ ಅಂದ್ಕೊಂಡಿರಲ್ಲ. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಅನಿಸಿರುತ್ತೆ. ಬಟ್ ಈಗ ನೆಕ್ಸ್ಟ್ ಡೆಲ್ಲಿ ಮೇಲೆ ಇನ್ನೂ ಒಂದು ಮ್ಯಾಚ್ ಇದೆ ನಮ್ಮ ಆರ್ ಸಿ ಬಿಗೆ. ಏಪ್ರಿಲ್ 27 ಅನಿಸುತ್ತೆ ಮ್ಯಾಚ್ ಇದೆ ಡೆಲ್ಲಿಗೆ. ವಿರಾಟ್ ಕೊಹ್ಲಿ ಡೆಲ್ಲಿ ಲೋಕಲ್ ಹುಡುಗ, ಅವನು ಅಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಆಟಗಾರ, ಅಲ್ಲಿ ಸಾಕಷ್ಟು ಕ್ರಿಕೆಟ್ ಆಡ್ಕೊಂಡು ಬೆಳೆದಿರೋಂಥ ಆಟಗಾರ ವಿರಾಟ್ ಕೊಹ್ಲಿ. ನೆಕ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಡೆಲ್ಲಿನಲ್ಲೂ ಮ್ಯಾಚ್ ಇದೆ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ. ಆರ್ ಸಿ ಬಿನೂ ಅಲ್ಲಿಗೆ ಹೋಗುತ್ತೆ 27th. ಸೊ ಅವಾಗ ವಿರಾಟ್ ಕೊಹ್ಲಿ ಮೇ ಬಿ ನನಗನ್ಸ್ದಂಗೆ ವಿರಾಟ್ ಕೊಹ್ಲಿ ಅವ್ರು ಖಂಡಿತವಾಗ್ಲೂ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮತ್ತು ಕೆ ಎಲ್ ರಾಹುಲ್ಗೆ ಒಂದು ಕೌಂಟ್ರ್ ಕೊಡ್ಬೋದು ಅಂತಲೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಖಂಡಿತ ಕೊಡುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ವಿರಾಟ್ ಕೊಹ್ಲಿದು ವೀಕ್ನೆಸ್ ಏನಂತಂದರೆ, ವಿರಾಟ್ ಕೊಹ್ಲಿಗೆ ಯಾರು ಏನು ಡಿಸ್ಟರ್ಬ್ ಮಾಡದೆ ಏನೂ ಮಾಡಲಿಲ್ಲ. ಅವನೇನೇ ಸೆಲೆಬ್ರೇಷನ್ ಮಾಡಲಿ, ಅವನೇನೇ ಅಗ್ರೆಸಿವ್ ಆಗಿ ಏನೇ ಒಂದು ಸ್ಲೆಡ್ಜ್ ಮಾಡಲಿ, ಬೇರೆ ಏನೇ ಆಕ್ಟಿವಿಟೀಸ್ ಮಾಡಿದ್ರು ಯಾರೋ ಅವ್ನಿಗೆ ಕೌಂಟರ್ ಕೊಡದೆ ಸೈಲೆಂಟ್ ಆಗಿರ್ತಾರೋ ಅದೇ ಅವ್ನಿಗೆ ವಿರಾಟ್ ಕೊಹ್ಲಿ ವೀಕ್ನೆಸ್. ಅವ್ನೇನು ಟಚ್ ಮಾಡಬಾರ್ದು, ಏನೂ ಮಾಡಬಾರ್ದು, ರಿಯಾಕ್ಟ್ ಮಾಡಬಾರ್ದು ಅವನೇನೇ ಮಾಡಿದ್ರು. ಹಂಗಿದ್ರೆ ಅದು ವಿರಾಟ್ ಕೊಹ್ಲಿಗೆ ವೀಕ್ನೆಸ್, ಅವಾಗೇನೂ ಮಾಡಲ್ಲ. ಬಟ್ ವಿರಾಟ್ ಕೊಹ್ಲಿನ ಏನಾದರೂ ನೀವು ಕೆಣಕಿದ್ರೆ, ಬೇರೆ ಏನಾದರೂ ನೀವು ಸ್ಲೆಡ್ಜ್ ಮಾಡೋದು, ಬೇರೆ ಏನಾದ್ರು ಯಾವುದೇ ರೀತಿ ನೀವು ಕೆಣಕಿದ್ರೆ ವಿರಾಟ್ ಕೊಹ್ಲಿನ ಅವ್ರು ಖಂಡಿತವಾಗ್ಲೂ ಬಿಡೋದೇ ಇಲ್ಲ. ಅವರು ಪಕ್ಕಾನೇ ಅದು. ಯಾಕಂತಂದರೆ 2023 IPL ಟೂರ್ನಮೆಂಟಲ್ಲಿ ನೋಡ್ಬೋದು. ಅವತ್ತು ಬೆಂಗಳೂರಿಗೆ LSG ಕೆ ಎಲ್ ರಾಹುಲ್ ಕ್ಯಾಪ್ಟನ್ ಆಗಿದ್ರು ಲಕ್ನೋ ಸೂಪರ್ ಜೈಂಟ್ಸ್ ಟೀಮ್ಗೆ. ಬೆಂಗಳೂರಿಗೆ ಬಂದಿದ್ದು ಟೀಮು. ಲಾಸ್ಟ್ ಮೂಮೆಂಟಲ್ಲಿ ಫಾಸ್ಟ್ ಬೌಲರು ಆವೇಶ್ ಖಾನ್ ಅವತ್ತು ಹೊಡೆದು ಹೆಲ್ಮೆಟ್ ಜೋರಾಗಿ ಹೊಡೆದ್ಬಿಟ್ಟು, ಅಂದರೆ ಏನರ್ಥ ಆ ಥರ ಇರಲಿ, ಸೆಲೆಬ್ರೇಷನ್ ಇರಬೇಕು. ಇಷ್ಟೊಂದು ಓವರ್ ಹೆಲ್ಮೆಟ್ ಎಲ್ಲ ಬಿಸ್ತು ಹಿಂಗೆ ಮಾಡೋಂಥ ಅಗತ್ಯ ಇಲ್ಲ. ಜೊತೆಗೆ ಅವತ್ತು ಮೆಂಟರ್ ಆಗಿದ್ರಲ್ಲ LSG ಮೆಂಟರ್ ಗೌತಮ್ ಗಂಭೀರ್ ಅವತ್ತು ಗ್ರೌಂಡಲ್ಲಿ ಬಂದು ಫ್ಯಾನ್ಸ್ಗೆ ಮಿಡಲ್ ಫಿಂಗರ್ ಎಲ್ಲ ತೋರಿಸ್ಕೊಂಡು ಅದೆಲ್ಲ ಓವರ್ ಆ್ಯಕ್ಷನ್ಗಳೆಲ್ಲ ಮಾಡಬಾರ್ದು. ಗೌತಮ್ ಗಂಭೀರು ಅವರು ಒಳ್ಳೆ ಬ್ಯಾಟ್ಸ್ಮನ್, ಒಳ್ಳೆ ಇಂಟರ್ನ್ಯಾಷನಲ್ ಸ್ಟಾರ್ ಪ್ಲೇಯರ್. ಅವರು ಇಂಡಿಯಾಗೆ ಸಾಕಷ್ಟು ಒಳ್ಳೊಳ್ಳೆ ಇನ್ನಿಂಗ್ಸ್ ಆಡಿರ್ತಕ್ಕಂಥ ಪ್ಲೇಯರು. 2011 ವರ್ಲ್ಡ್ ಕಪ್ಪಲ್ಲಿ ಫೈನಲಲ್ಲಿ ಎಂಥ ಆಟ ಆಡಿದ್ರು ಗಂಭೀರ್ ಅವರು. ಅದೆಲ್ಲ ನೋಡಿದಾಗ ಗೌತಮ್ ಗಂಭೀರ್ ಒಂದು ಒಳ್ಳೆ ಪ್ಲೇಯರು, ಒಂದು ಮ್ಯಾಚ್ ವಿನ್ನರು ಅಂತ ನಾವು ಒಂದು ದಿಗ್ಗಜ ಗೌತಮ್ ಗಂಭೀರ್ ಅಂತ ನಮಗೊಂದು ಎಲ್ಲ ರೀತಿ ಫ್ಯಾನ್ಸ್ಗೂ ಒಂದು ಗೌರವ ಇರಬೇಕು. ಅದನ್ನೇ ಗೌತಮ್ ಗಂಭೀರ್ ಉಳಿಸ್ಕೊಂಡು ಬರಬೇಕು. ಆದರೆ ಅವತ್ತು ಫ್ಯಾನ್ಸ್ಗೆಲ್ಲ ಮಿಡಲ್ ಫಿಂಗರ್ ತೋರಿಸಿ ಹಂಗೆಲ್ಲ ಮಾಡಬಾರ್ದು. ಒಂದು ಗೌರವಿತವಾಗಿ ನಡ್ಕೊಬೇಕು. ಫ್ಯಾನ್ಸ್ ಏನೇ ರೇಗಿಸ್ಟೇ RCB ಅಂತ ಕೂತ್ಕೊಂಡು ಫ್ಯಾನ್ಸ್ ಏನೇ ಮಾಡಲಿ, ಆದರೆ ಅದನ್ನ ಕೌಂಟ್ರ್ ಕೊಡೋ ರೀತಿ ಕೊಡಬೇಕು. ಅದು ಬಿಟ್ಬಿಟ್ಟು ನೀವು ಗ್ರೌಂಡಲ್ಲಿ ಮಿಡಲ್ ಫಿಂಗರ್ ತೋರಿಸಿ ಫ್ಯಾನ್ಸ್ಗೆ ಇದೆಲ್ಲ ಮಾಡಬಾರ್ದು. ಅದು ಅವ್ರ ಗೌರವನ ಅವರೇ ಕಳ್ಕೊಂಡಾಗುತ್ತೆ. ಸೊ ಅವತ್ತು ಗೌತಮ್ ಗಂಭೀರ್ ಮಾಡಿದ್ದು ನನಗೆ ತಪ್ಪು ಅಂತ ಅನ್ನಿಸ್ತು ನನಗೆ. ನೆಕ್ಸ್ಟ್ ವಿರಾಟ್ ಕೊಹ್ಲಿ ಆ ಒಂದು ಇನ್ಸಿಡೆಂಟ್ ಮೈಂಡಿಗೆ ತೊಗೊಂಡಿದ್ರು. ನಾವು ಪಕ್ಕ ಅವ್ರಿಗೆ ಕೊಡಲೇಬೇಕು ಲಕ್ನೋಗೆ ಹೋದಾಗ ಅಂತ ವಿರಾಟ್ ಕೊಹ್ಲಿ ಮೈಂಡಿಗೆ ತೊಗೊಂಡಿದ್ರು. ನೆಕ್ಸ್ಟು ಲಕ್ನೋಗೆ ಹೋದಾಗ ಅವತ್ತು ಕೂಡ RCB ಸಖತ್ತಾಗಿ ಆಡಿ ಗೆದ್ದು ವಿರಾಟ್ ಕೊಹ್ಲಿಯಿಂದ ಕೌಂಟ್ರ್ ಕೊಟ್ಟರು ಅವತ್ತು ಲಕ್ನೋ ಸೂಪರ್ ಜೈಂಟ್ಸ್ಗೆ. ಮತ್ತು ಮ್ಯಾಚ್ ಆದಮೇಲೆ ಮ್ಯಾಚ್ ಟೈಮಲ್ಲಿ ನವೀನ್ ಉಲ್ಲಕ್ ಜೊತೆ ಸ್ವಲ್ಪ ಏನೋ ಮಾಮೂಲಿ ಮ್ಯಾಚಲ್ಲಿ ಕಿರಿಕ್ ನಡೆಯುತ್ತೆ. ಏನೋ ಕಾಂಟ್ರವರ್ಸಿ, ಸಣ್ಣ ಪುಟ್ಟ ಏನೋ ಸ್ಲೆಡ್ಜಿಂಗ್ ಮಾಡೋದು, ಅದು ಎಲ್ಲ ಮಾಮೂಲಿ ಇದ್ದೇ ಇರುತ್ತೆ. ಸೊ ಅವೆಲ್ಲ ಮ್ಯಾಚಲ್ಲಿ ಇದ್ದಾಗಲೇ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ನೋಡಲಿಕ್ಕೆ ಫ್ಯಾನ್ಸ್ ಕೂಡ ಮ್ಯಾಚು. ಸೊ ಆ ಟೈಮ್ ಆಮೇಲೆ ಮ್ಯಾಚ್ ಮುಗಿದ ಮೇಲೂ ಏನೇನೋ ಗೌತಮ್ ಗಂಭೀರ್ ಬಂದು ಏನೋ ಒಳ್ಳೆ ರೀತಿ ಎಲ್ಲ ಸೀನ್ ಕ್ರಿಯೇಟ್ ಮಾಡಿಕೊಂಡು ಎಲ್ಲ ಮಾಡಿದ್ರು ಅವತ್ತು. ಅಂದರೆ ಹೌದು, ಈ ಗ್ರೌಂಡಲ್ಲೇ ಅಲ್ಲ, ಮತ್ತು ಬೇರೆ ವಿಚಾರದಲ್ಲೂ ಗೌತಮ್ ಗಂಭೀರ್ ವಿರಾಟ್ ಕೊಹ್ಲಿ ಏನೋ ಒಂದು ರೀತಿ ಒಂಥರ ಟಾರ್ಗೆಟ್ ಮಾಡೋ ರೀತಿ ತುಂಬ ಇನ್ಸಿಡೆಂಟ್ಗಳು ನಡೆದಿತ್ತು. ಅದೇ ರೀತಿ ಫ್ಯಾನ್ಸ್ ಕೂಡ ಅವ್ನು ಬಿಡ್ತಾರಿಲ್ಲ. ಗಂಭೀರ್ ಎಲ್ಲೇ ಕಾಣಿಸಿದ್ರು ಕೂಡ RCB ಇಲ್ಲ ವಿರಾಟ್ ಕೊಹ್ಲಿ ಅಂತ ಆ ಥರ ಕೆಣಕ್ತಾ ಇದ್ರು ಗೌತಮ್ ಗಂಭೀರ್. ಬಟ್ ಗೌತಮ್ ಗಂಭೀರ್ ಅದಕ್ಕೆಲ್ಲ ರಿಯಾಕ್ಟ್ ಮಾಡೋ ಅಗತ್ಯ ಇಲ್ಲ. ಒಬ್ಬ ಲೆಜೆಂಡ್ ಆದವನು,
ಇದಕ್ಕೆಲ್ಲ ಕಿವಿ ಕೊಡಬಾರ್ದು. ಅವರು ಏನು ಅವ್ರ ಗೌರವನ ಅವ್ರು ಉಳಿಸ್ಕೊಂಡು ಹೋಗಬೇಕು. ಅವ್ರು ಎಲ್ಲಾದರೂ ಹೇಳ್ಕೊಳ್ಳಿ ಬಿಡಿ, ನಮಗೇನು ಅನ್ನೋ ರೀತಿ ಅವ್ರು ಇರಬೇಕಾಗಿತ್ತು. ಬಟ್ ಅದು ಬಿಟ್ಬಿಟ್ಟು ಓವರಾಗೆಲ್ಲ ಗೌತಮ್ ಗಂಭೀರ್ ಮಾಡಬಾರ್ದಾಗಿತ್ತು. ಮತ್ತು ಇದೇ ಎಕ್ಸಾಂಪಲ್ ನಾವು ಸೌರವ್ ಗಂಗೂಲಿಗೂ ನಾವು ತೊಗೊಬೋದು. ಸೌರವ್ ಗಂಗೂಲಿಗೂ ವಿರಾಟ್ ಕೊಹ್ಲಿಗೂ ಸ್ವಲ್ಪ ಕ್ಲಾಶ್ ಅಂದರೆ ಇದೇ ರೀತಿಯ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಯಾವಾಗ ಅಂದಾಗ BCCI ಪ್ರೆಸಿಡೆಂಟ್ ಆಗಿದ್ದಾಗ ಸೌರವ್ ಗಂಗೂಲಿ ವಿರಾಟ್ ಕೊಹ್ಲಿ ಜೊತೆನೇ ಒಂದು ಕೆಲವೊಂದು ವಿಚಾರಗಳಲ್ಲಿ ಅಸಮಾಧಾನ ಇತ್ತು. ಸೊ ವಿರಾಟ್ ಕೊಹ್ಲಿ ಕೆಲವೊಂದು ವಿಡಿಯೋಗಳಲ್ಲಿ ನಾವು ನೋಡಿದ್ವಿ, ವಿರಾಟ್ ಕೊಹ್ಲಿ ಸೌರವ್ ಗಂಗೂಲಿಗೆ ಗೌರವ ಕೊಡಲಿಲ್ಲ. ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದಾಗ ಕೆಲವು ಫ್ಯಾನ್ಸ್ ಎಲ್ಲ ಒಂದು ಆರೋಪ ಮಾಡಿದರು. ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದಾಗ ಗೌತಮ್ ಗಂಭೀರ್ ಎದುರು ವಿರಾಟ್ ಕೊಹ್ಲಿ ಸರಿಯಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಕೆಲವೊಂದು ಆರೋಪಗಳಿತ್ತು. ಬಟ್ ಸೌರವ್ ಗಂಗೂಲಿ ನಿಜವಾಗಿ ಒಂದು ಜೆಂಟ್ಲ್ಮ್ಯಾನ್ ಅಂತ ಹೇಳಬೇಕು. ಏನಕ್ಕೆ ಸೌರವ್ ಗಂಗೂಲಿ ಒಂದು ಒಳ್ಳೆ ದಿಗ್ಗಜ, ಭಾರತೀಯ ಕ್ರಿಕೆಟ್ ದಿಗ್ಗಜ ಏನಂತಂದರೆ ಎಕ್ಸಾಂಪಲ್ ಈ ವಿಚಾರ ಒಂದು ಸಾಕು ನಮಗೆ. ಅವತ್ತೇನೇ ಮಾಡಿದ್ರು, ಫ್ಯಾನ್ಸ್ ಏನೇ ಮಾಡಿದ್ರು ಸೌರವ್ ಗಂಗೂಲಿ ಯಾವತ್ತೂ ಅವರು ಏನೂ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಯಾವತ್ತೂ ಅಷ್ಟೇ. ಡೆಲ್ಲಿ ಕ್ಯಾಪಿಟಲ್ಸಲ್ಲೂ ಅವರು ಇದು ಕೋಚಿಂಗ್ ಸ್ಟಾಫಲ್ಲಿ ಇದ್ದರು. ಸೊ ಮ್ಯಾಚ್ ಮುಗಿದ ಮೇಲೆ ಅದು ವಿರಾಟ್ ಕೊಹ್ಲಿ ಏನೇ ಮಾಡಲಿ ಯಾವುದಕ್ಕೂ ರಿಯಾಕ್ಟ್ ಮಾಡಲಿಲ್ಲ. ಒಬ್ಬ ಕೋಚ್ ಆಗಿ, ಒಬ್ಬ ಟೀಮ್ ಅಂದರೆ ಕೋಚಿಂಗ್ ಸ್ಟಾಫಲ್ಲಿ ಯಾವ ರೀತಿ ನಡ್ಕೊಬೇಕು, ಒಬ್ಬ ಹಿರಿಯ ಆಟಗಾರನಾಗಿ ಅಂದರೆ ಮಾಜಿ ಆಟಗಾರ ಯಾವ ರೀತಿ ನಡ್ಕೊಬೇಕು ಆ ರೀತಿನೇ ನಡ್ಕೊಂಡ್ರು. ಹೋಗಿ ಹ್ಯಾಂಡ್ ಶೇಕ್ ಮಾಡಿದರು, ಈ ಥರ ಎಲ್ಲ ಮಾಡಿದರು. ಅಂದರೆ ಮರೆತು ಬಿಡ್ತಾಯಿದ್ರು ಅಲ್ಲೇ ಏನೇ ಇದ್ರು, ಇದೆಲ್ಲ ಮಾಡಬಾರ್ದು. ಹುಡುಗ ಅವ್ನು ನಮ್ಮ ಜೂನಿಯರ್ ವಿರಾಟ್ ಕೊಹ್ಲಿಗೆ ಸೌರವ್ ಗಂಗೂಲಿ ಕಂಪೇರ್ ಮಾಡಿದಾಗ ವಿರಾಟ್ ಕೊಹ್ಲಿ ಜೂನಿಯರ್ ಪ್ಲೇಯರು. ಸೌರವ್ ಗಂಗೂಲಿ ಅಂದರೆ ಯಾವೊಬ್ಬ ಕಿರಿಯ ಆಟಗಾರನ ಯಾವ ರೀತಿ ನಡ್ಸ್ಕೊಬೇಕು ಅದೆಲ್ಲ ನಾವು ಯಾವುದೇ ರೀತಿ ಸೀರಿಯಸ್ಸಾಗಿ ತೊಗೊಬಾರ್ದು. ಅದೇನಿದ್ರು ಅಲ್ಲಿಗೆ ಸೀಮಿತ ಅಷ್ಟೇ. ಅದೆಲ್ಲ ನಾವು ತೊಗೊಬಾರ್ದು ಅನ್ನೋ ರೀತಿಯೇ ವರ್ತನೆ ಇತ್ತು ಅಲ್ಲಿ. ಗೌತಮ್ ಗಂಭೀರ್ ಥರ ಎಲ್ಲ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾರಿಲ್ಲ ಸೌರವ್ ಗಂಗೂಲಿ. ಒಬ್ಬ ಕೋಚಾಗಿ ಯಾವ ರೀತಿ ನೋಡಬೇಕು ಅದೇ ರೀತಿಯೇ ನೋಡ್ತಾಯಿದ್ರು ಸೌರವ್ ಗಂಗೂಲಿ. ಮತ್ತು ಪ್ರೆಸ್ ಮೀಡಿಯಾ ಜೊತೆ ಮಾತಾಡಿದಾಗೂ ಸೌರವ್ ಗಂಗೂಲಿ ಅವರು ವಿರಾಟ್ ಕೊಹ್ಲಿಗೆ ಯಾವತ್ತೂ ಬ್ಯಾಕ್ ಮಾಡ್ತಾಯಿದ್ರು. ಎಷ್ಟೊಂದು ಸಲ ಫೇಲ್ಯೂರ್ ಆಗ್ತಾಯಿದ್ರು. ನೀವು ನೋಡ್ಬೋದು 2021, 2022 ತನಕನೂ, ಏಷ್ಯಾ ಕಪ್ ತನಕನೂ ವಿರಾಟ್ ಕೊಹ್ಲಿ ಸತತವಾಗಿ ವೈಫಲ್ಯ ಅನುಭವಿಸ್ತಾನೆ ಇದ್ದರು. ಆ ಟೈಮಲ್ಲಿ ಪ್ರೆಸಿಡೆಂಟ್ ಆಗಿದ್ದರು ಸೌರವ್ ಗಂಗೂಲಿ ಇದ್ದರು. ಸೊ ಅವಾಗ ಮೀಡಿಯಾ ಮುಂದೆನೂ ಏನು ಹೇಳ್ತಾಯಿದ್ರು, ಬ್ಯಾಕ್ ಮಾಡ್ತಾಯಿದ್ರು. ಸೊ ವಿರಾಟ್ ಕೊಹ್ಲಿ ಒಳ್ಳೆ ಪ್ಲೇಯರೇ, ಅವರು ಒಂದಲ್ಲ ಬಂದೇ ಬರ್ತಾರೆ, ಕಂಬ್ಯಾಕ್ ಮಾಡ್ತಾರೆ, ಮುಂದಿನ ಸೀರೀಸ್ಲೆಲ್ಲೋ ಕಂಬ್ಯಾಕ್ ಮಾಡ್ತಾರೆ ಅಂತ ಸಾಕಷ್ಟು ಬೆಂಬಲ ಕೊಡ್ತಾಯಿದ್ರು ಸೌರವ್ ಗಂಗೂಲಿ ಅವರು. ಸೊ ಅವರು ಒಂದು ದೊಡ್ಡ ಮನಸ್ಸಿಗೆ ಇದೊಂದು ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು. ಆ ರೀತಿ ಅಂದರೆ ನಾನು ಇಲ್ಲೇನು ಗೌತಮ್ ಗಂಭೀರ್ ಕಂಪೇರ್ ಮಾಡ್ತಾಯಿದ್ದೀನಿ ಅಂದರೆ ಒಬ್ಬ ಲೆಜೆಂಡ್ ಆದವನು ನಡ್ಕೊಳ್ಳೋ ರೀತಿ ಈ ರೀತಿ ಇರಬೇಕು. ಅದು ಬಿಟ್ಬಿಟ್ಟು ಗೌತಮ್ ಗಂಭೀರ್ ಈ ಥರ ಎಲ್ಲ ಮಾಡೋದು ಅದು ಚೆನ್ನಾಗಿಲ್ಲ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಈ ಇನ್ಸಿಡೆಂಟ್ಗೆ ಬರೋಣ ಈಗ. ಸೊ KL ರಾಹುಲ್ ಇವಾಗ ಎಲ್ಲೆಲ್ಗೋ ಟಾಪಿಕ್ ತಗೊಂಡು ನಮಗೆ ಎಲ್ಲೆಲ್ಗೋ ಹೋಗ್ತಾ ಇದೆ ಈಗ. ಅಂದರೆ ಆ ಒಂದು ಇವಾಗ ವಿರಾಟ್ ಕೊಹ್ಲಿ ಈ ಇನ್ಸಿಡೆಂಟ್ನ ಮೋಸ್ಟ್ಲಿ ನೋಡಿದ್ದಾರೆ. ಸೊ ಡೆಲ್ಲಿಗೆ ಹೋದಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮ್ಯಾಚ್ ಗೆದ್ದು ವಿರಾಟ್ ಕೊಹ್ಲಿ ಅವರು ಆ ಟೈಮಲ್ಲಿ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ, ವಿಶೇಷವಾಗಿ KL ರಾಹುಲ್ಗೆ ಒಂದು ಕೌಂಟ್ರ್ ಕೊಡ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಈಗ KL ರಾಹುಲ್ ಅವರು ಒಳ್ಳೆ ಆಟ ಆಡಿದ್ರು ರಮೇಶ್ ಅವರೇ, ಅದು ಕೂಡ ನಮ್ಮ ಹೆಮ್ಮೆ, ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಹುಡುಗ. ಓಕೆ, ಆದರೆ KL ರಾಹುಲ್ ಅವರು ಹಿಂದೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನೋಡಿದಾಗ, ಅಥವಾ ಹಿಂದೆ ವರ್ಲ್ಡ್ ಕಪ್ ಆಟ ನೋಡಿದಾಗ, ಅಥವಾ ಇದೇ IPLನ ಕೆಲವೊಂದಿಷ್ಟು ಪಂದ್ಯಗಳನ್ನ ನೋಡಿದಾಗ, ಬೇರೆ ಟೀಮ್ಗಳಲ್ಲಿ ಆಡಿರ್ತಕ್ಕಂತಹ ಪಂದ್ಯಗಳಿಗೆ ಹೋಲಿಸಿದ್ರೆ RCB ಕೂಡ ಏನಪ್ಪ ಜಿದ್ದಿಗೆ ಬಿದ್ದವ್ರು ಅಂತ ಹೊಡೆದು ಬಂದ್ಬಿಡ್ತಾರ, ಮ್ಯಾಚ್ ಗೆಲ್ಲಿಸ್ಬಿಡ್ತಾರ. ಹಾಗಾಗಿ ಇದು ಯಾಕೆ ಜಿದ್ ಅಂತ, ಇದು ಒಂಥರ RCB ಅಭಿಮಾನಿಗಳಿಗೆ ಬೇಸರದ ಸಂಗತಿ ಇದು KL ರಾಹುಲ್ ಅವರ ಆಟ. ಅಂದರೆ ಅಲ್ಲ, ಮ್ಯಾಚ್ ಸ್ಟಾರ್ಟ್ ಆಗೋ ಬಿಫೋರು ಏನು ಫ್ಯಾನ್ಸ್ಗೂ ಒಂದು KL ರಾಹುಲ್ ನಮ್ಮ ಕನ್ನಡಿಗ ಆಡ್ತಾ ಇದ್ದಾನೆ ಅನ್ನೋದೊಂದು ಖುಷಿ. ಕೆಲವರೆಲ್ಲ ಅಂದರೆ KL ರಾಹುಲ್ ನಮ್ಮ ಕನ್ನಡದವರೇ, ಅವ್ರದ್ದು ಆಟನೂ ನೋಡು, ಅವ್ರಿಗೂ ಸಪೋರ್ಟ್ ಮಾಡ್ತಾಯಿದ್ರು, ಇಲ್ಲ ಅಂತ ಹೇಳಲ್ಲ ನಾನು. KL ರಾಹುಲ್ಗೂ ಸಪೋರ್ಟ್ ಮಾಡ್ತಾರೆ, ಜೊತೆಗೆ RCBಗೂ ಸಪೋರ್ಟ್ ಮಾಡ್ತಾರೆ. ಮತ್ತು ಆ ಟೀಮಲ್ಲಿ ಕರುಣ್ ನಾಯರ್ ಕೂಡ ಇದ್ದರು, ಅವ್ರಿಗೆ ಚಾನ್ಸ್ ಸಿಗಲಿಲ್ಲ. ಬಟ್ KL ರಾಹುಲ್ ನಮ್ಮ ಕನ್ನಡದವನು ಅಂದ್ಬಿಟ್ಟು RCB ಅಭಿಮಾನಿಗಳಿಗೆ KL ರಾಹುಲ್ ನಮ್ಮ ಕನ್ನಡಿಗ ಅನ್ನೋದೊಂದು ಮನಸ್ಸಲ್ಲಿ ಇದ್ದೇ ಇರುತ್ತೆ ಯಾವತ್ತಿದ್ರೂ. ಅವನು KL ರಾಹುಲ್ ಕೂಡ ಚೆನ್ನಾಗಿ ಆಡಬೇಕು ಅನ್ನೋ ಒಂದು ಭಾವನೆ ಇವರಲ್ಲೂ ಕೂಡ, ಫ್ಯಾನ್ಸಲ್ಲೂ ಕೂಡ ಇರುತ್ತೆ. ಬಟ್ KL ರಾಹುಲ್ ಗ್ರೌಂಡಲ್ಲಿ ಆ ಥರ ಸೆಲೆಬ್ರೇಷನ್ ಮಾಡಿದ್ದು ಎಲ್ಲ ಒಂದು ಕಡೆ ಸ್ವಲ್ಪ ಬೇಸರ ಆಯಿತು. ಆ ಥರ ಮಾಡಬಾರ್ದಾಗಿತ್ತು ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಓಕೆ, ಇದು ಅಂದರೆ ಸೆಲೆಬ್ರೇಷನ್ ಈ ಥರ ಡಿಸ್ಕಷನ್ಗೆ ಕಾರಣ ಆಯ್ತು ಅಂತ. ಹೌದು. ಓಕೆ, ಸೆಲೆಬ್ರೇಷನ್ ಒಂದು ಹೆಲ್ತಿ ಆಗಿದ್ದಿದ್ರೆ ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಬಟ್ ಅದೇ ಓವರ್ ಗ್ರೌಂಡ್ ಆಗಿ ಇದು ಹೋಮ್ ಗ್ರೌಂಡು ಅಂದರೆ ಏನು ಅರ್ಥ ಅಲ್ಲ. ಏನೋ RCB ಅವ್ರನ್ನ ತಗೊಂಡಿಲ್ಲ ಅಂತ, ಇವಾಗ RCB ಟೀಮ್ ಮ್ಯಾನೇಜ್ಮೆಂಟ್ ವಿರುದ್ಧ ಏನಾದರೂ ಅಸಮಾಧಾನ ವ್ಯಕ್ತಪಡಿಸಿದರೆ, ಒಂದು ವೇಳೆ ಅವರು ಕ್ಲಾರಿಟಿ ಕೊಡ್ಬೇಕು ಇದಕ್ಕೆ ರಾಹುಲ್ ಅವರೇ. ಅದಕ್ಕೆ ಅವರು ಈ ವಿಚಾರಗಳೆಲ್ಲ ಅವ್ರು ಕ್ಲಾರಿಟಿ ಕೊಡೋಕ್ಕಾಗಲ್ಲ. ಬಟ್ ಇಲ್ಲಿ RCB ಏನಕ್ಕೆ KL ರಾಹುಲ್ ತಗೊಳ್ಳಿಲ್ಲ ಅಂತ ಎಲ್ರಿಗೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಏನಕ್ಕೆ ಮೆಗಾ ಆಕ್ಷನಲ್ಲಿ KL ರಾಹುಲ್ ತಗೊಂಡಿಲ್ಲ ಅಂತ. ಯಾಕಂತಂದರೆ ಮೆಗಾ ಆಕ್ಷನ್ ಬಿಫೋರ್ ಸಾಕಷ್ಟು ಚರ್ಚೆ ನಡೆದಿತ್ತು. KL ರಾಹುಲ್ ಅವರು RCBಗೆ ತಗೊಳ್ಳೋ ಚಾನ್ಸಸ್ ಇದೆ, ಅವ್ರನ್ನ RCBಗೆ ತೊಗೊಂಡು ಅವ್ರಿಗೆ ಕ್ಯಾಪ್ಟನ್ಸಿ ಕೊಡ್ತಾರೆ ಅಂತ ಸಾಕಷ್ಟು ಡಿಸ್ಕಷನ್ ನಡೀತಿತ್ತು. ಅಭಿಮಾನಿಗಳು ಕೂಡ ಅದನ್ನೇ ಬಯಸ್ತಾ ಇದ್ರು. ಬಟ್ ಏನಕ್ಕೆ RCB ತಗೊಳ್ಳಿಲ್ಲ ಅಂತಂತ ನಾವು ನೋಡೋದಾದರೆ,
ವಿರಾಟ್ ಕೊಹ್ಲಿ ಮತ್ತೆ ಕೆ ಎಲ್ ರಾಹುಲ್ ಒಂದೇ ಸ್ಟೈಲಲ್ಲಿ ಆಟ ಆಡೋಂಥ ಆಟಗಾರರು ಇವರಿಬ್ರು. ಅಂದರೆ ಒಂದು ಇನ್ನಿಂಗ್ಸ್ ಫುಲ್ ಆಡೋಂಥ ಒಂದು ಲಾಂಗ್ ಇನ್ನಿಂಗ್ಸ್ ಆಡೋ ಪ್ಲೇಯರ್ಸ್ ಇಬ್ರು. ಸೊ ಒಂದು ವೇಳೆ ಏನೋ ಕೆ ಎಲ್ ರಾಹುಲ್ ಏನಾದ್ರು ಅಗ್ರೆಸಿವ್ ಬ್ಯಾಟ್ಸ್ಮನ್ ಫಿಲ್ ಸಾಲ್ಟ್ ಏನಾದ್ರು ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡೋ ಒಂದು ಸ್ಟೈಲಲ್ಲಿ ಅವ್ರ ಬ್ಯಾಟಿಂಗಲ್ಲಿ ಆ ಥರ ಸ್ಟೈಲ್ ಏನಿದ್ರೆ ಖಂಡಿತವಾಗ್ಲೂ ತಗೊಳ್ತಾ ಇದ್ರು. ಸೊ ಇಲ್ಲಿ RCB ಬೇಕಾಗಿದ್ದು ಏನಂತಂದ್ರೆ ವಿರಾಟ್ ಕೊಹ್ಲಿ ಒಂದು ಓಪನಿಂಗಲ್ಲಿ ಒಂದು ಪೊಸಿಷನ್ಗೆ ಅವ್ರು ಫಿಕ್ಸ್ ಆಗಿದ್ರು, ಒಂದು ಎಂಡ್ಗೆ. ಇನ್ನೊಂದು ಎಂಡ್ಗೆ ಒಬ್ಬ ಅಟ್ಯಾಕಿಂಗ್ ಬ್ಯಾಟ್ಸ್ಮನ್ ಬೇಕಾಗಿತ್ತು RCBಗೆ. ಸೊ ಈ ಒಂದು ಕಾರಣಕ್ಕೇನೆ ಫಿಲ್ ಸಾಲ್ಟ್ ತಗೊಂಡಿರೋದು. ವಿರಾಟ್ ಕೊಹ್ಲಿ ಜವಾಬ್ದಾರಿ ಅವ್ರಿಗೆ ಕೊಟ್ಟಿರತಕ್ಕಂಥ ಒಂದು ಕ್ಯಾರೆಕ್ಟರ್ ಏನಂತಂದ್ರೆ ಅವರು ಲಾಂಗ್ ಇನ್ನಿಂಗ್ಸ್ ಕ್ಯಾರಿ ಮಾಡಬೇಕು, ಒಂದು ಆಂಕರ್ ರೋಲ್ ಮಾಡಬೇಕು, ಅವರು ಇನ್ನಿಂಗ್ಸ್ ಫುಲ್ ಆಡಬೇಕಾಗಿರೋ ಒಂದು ಜವಾಬ್ದಾರಿ ವಿರಾಟ್ ಕೊಹ್ಲಿ ಕೊಟ್ಟಿರ್ತಾರೆ. ಆದ್ರೆ ಫಿಲ್ ಸಾಲ್ಟ್ ಇನ್ನೊಂದು ಎಂಡಲ್ಲಿ ಒಬ್ಬ ಸ್ಫೋಟಕ ಆಟಗಾರ ಬೇಕಾಗಿತ್ತು RCBಗೆ. ಒಂದು ಒಳ್ಳೆ ಸ್ಟಾರ್ಟ್ ತಂದ್ಕೊಟ್ಟು ಫುಲ್ ಒಂದು ಒಳ್ಳೆ ಸ್ಟಾರ್ಟ್, ಒಂದು ಪವರ್ ಪ್ಲೇನಲ್ಲಿ ಒಂದು 70-80 ರನ್ ಹೊಡೆದ್ಕೊಟ್ಟು ಹೊಡೆದ್ಕೊಡೋಂಥ ಬ್ಯಾಟ್ಸ್ಮನ್ ಬೇಕಾಗಿತ್ತು RCBಗೆ. ಒಂದು ಅಟ್ಯಾಕಿಂಗ್ ಬ್ಯಾಟ್ಸ್ಮನ್ ಬೇಕಾಗಿತ್ತು. ಈ ಒಂದು ಕಾರಣಕ್ಕೇನೆ RCB ತಂಡ ಫಿಲ್ ಸಾಲ್ಟ್ ಅವ್ರನ್ನ ತಗೊಂಡು ಕೆ ಎಲ್ ರಾಹುಲ್ನ ಅವ್ರು ಬಿಡ್ಲಿಲ್ಲ. ಕೆ ಎಲ್ ರಾಹುಲ್ ಮತ್ತೆ ಇನ್ನೊಂದು ರಜತ್ ಪಾಟಿದಾರ್ ಇದ್ರು, ಇನ್ನು 3ನೇ ಪೊಸಿಷನ್ಗೆ ರಜತ್ ಪಾಟಿದಾರ್ ಇದ್ರು. ಸೊ 3ನೇ ಪೊಸಿಷನ್ ಆದ್ಮೇಲೆ ನೆಕ್ಸ್ಟ್ ನಮ್ಗೆ ಆಲ್ರೌಂಡರ್ ಬೇಕು. ಸೊ ಆಲ್ರೌಂಡರ್ ಲಿಯಾಮ್ ಲಿವಿಂಗ್ಸ್ಟನ್ ಮತ್ತೆ ಕೃಣಾಲ್ ಪಾಂಡ್ಯ ಮತ್ತೆ ಟಿಮ್ ಡೇವಿಡ್ ತಗೊಂಡ್ರು. ಸೊ ಇದನ್ನ ನೋಡಿದಾಗ ಅಂದ್ರೆ RCB ತಂಡಕ್ಕೆ ಒಂದು ಅವರು ಒಂದು ಡಿಮ್ಯಾಂಡ್ಸ್ ಬೇರೆ ತರ ಇತ್ತು ಇಲ್ಲಿ. ಸೊ ಆ ಕಾರಣಕ್ಕೋಸ್ಕರನೇ ಕೆ ಎಲ್ ರಾಹುಲ್ ತಗೊಳ್ಳಿಲ್ಲ ಅಂತ ನನಗೆ ಒಂದು ಒಪಿನಿಯನ್. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ. ನೋಡುವ ಮುಂದಿನ ಪಂದ್ಯಗಳಲ್ಲಿ ಏನಾಗುತ್ತೆ ಮತ್ತು ರಾಹುಲ್ ಅವ್ರದ್ದು ಯಾವ ರೀತಿ ಚರ್ಚೆ ನಡೆಯುತ್ತೆ ಮುಂದೆ ಅಂತ ಹೇಳಿ. ಈಗ ನಮ್ಗೇನಿಲ್ಲ, ನೆಕ್ಸ್ಟ್ ನಮ್ಗೆ ಕ್ಯೂರಿಯಾಸಿಟಿ ಇರೋದು ನೆಕ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ಇರುತ್ತೆ ಮ್ಯಾಚ್ ಅಲ್ಲೇ. ಹೌದು, ಅಲ್ಲಿ ಡೆಲ್ಲಿಗೆ ಮ್ಯಾಚ್ ಇರುತ್ತೆ. ಅಲ್ಲಿ RCB ಮ್ಯಾಚ್ ಗೆದ್ದು ಅವತ್ತೇನಾದ್ರು ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ಗೆ ಕೌಂಟರ್ ಕೊಡ್ತಾರ ಅಂತ ಒಂದು ಕ್ಯೂರಿಯಾಸಿಟಿ ಇದೆ. ಕಾದು ನೋಡುವ ಅವತ್ತೇನಾಗುತ್ತೆ ಅಂತ ಹೇಳಿ. ವೀಕ್ಷಕರೇ, ಇದಾಗಿತ್ತು IPL ಧಮಾಕಾದ ಸ್ಪೆಷಲ್ ಸ್ಟೋರಿ. KL ರಾಹುಲ್ ಅವರ ಒಂದು ಆ ವಿಡಿಯೋ ಈಗಾಗಲೇ ಸಖತ್ ವೈರಲ್ ಆಗ್ತಾ ಇದೆ. KL ರಾಹುಲ್ ಅವರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ನಡೀತಾ ಇದೆ. ನಮ್ಮ ಕನ್ನಡಿಗ, ಬೆಂಗಳೂರಿನ ಹುಡುಗ ಆಡಿದ್ದು ತುಂಬಾ ಹೆಮ್ಮೆ ಇದೆ. ಆದರೆ RCB ಸೋಲಿಸಿದ್ದು RCB ಫ್ಯಾನ್ಸ್ಗೆ ಬೇಸರವಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು IPLನ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ಕಾರ್ಯಕ್ರಮವನ್ನ. ನಮಸ್ಕಾರ.